ನಮಸ್ಕಾರ ಎಲ್ಲರಿಗೂ ಇನ್ಫೋಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಗದಗ್ನ ಐಷಾ ಟ್ರ್ಯಾಕ್ಟರ್ ಶೋರೂಮ್ ಹತ್ರ ಬಂದಿದ್ದೀವಿ. ಬನ್ನಿ ಶೋರೂಮ್ ಓನರ್ ಹತ್ರ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಮಾಡೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಸರಿ ಸರ್, ಈಗ ನಿನ್ನೇನು ನಿಮ್ ಕೆಲವೊಂದು ಮಾಡೆಲ್ಗಳ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೆ ನಾನು ನಿಮ್ಗೆ. ಇದ್ರೊಳಗೆ ಏನಿತ್ತಲ್ರಿ ಸರ್, ಇದು ಐಷರ್ ಒಳಗಡೆ 380 ಅಂತ ಹೇಳಿ ಇದು ಮಾಡೆಲ್ ಕೋಡ್ ಸರ್. ಇದು 380 ಸೂಪರ್ ಪ್ಲಸ್ 5 ಸ್ಟಾರ್ ಟ್ರ್ಯಾಕ್ಟರ್ ಅಂತ ಹೇಳಿ. ಓಕೆ, ಈ ಟ್ರ್ಯಾಕ್ಟರ್ ನಿಮಗೆ 3-4 ವೇರಿಯಂಟ್ ಒಳಗೆ ಅಂದ್ರೆ ಸ್ಪೆಸಿಫಿಕ್ ನೀವು ಕಸ್ಟಮರ್ ಯೂಸ್ ಮಾಡೋದು ಅಂತ ಹೇಳ್ತೇನೆ ನಾನು ನಿಮ್ಗೆ. ಒಂದು ಸಿಲ್ವರ್ ಕಲರ್ ಟ್ರ್ಯಾಕ್ಟರ್ ಸಿಗತ್ತೆ, ಅದ್ರೊಳಗಡೆ ನಾರ್ಮಲ್ ಸ್ಟೇರಿಂಗ್ ಅವ್ರ ನಿಮ್ಗೆ ಬೇಕಂದ್ರೆ ಪವರ್ ಸ್ಟೇರಿಂಗ್ ಸಿಗತ್ತೆ. ಇನ್ನೊಂದು ಇದ್ರೊಳಗೆ ಕಲರ್ ವೇರಿಯಂಟ್ ಏನ್ ಸಿಗತ್ತೆ ಅಂತಂದ್ರೆ ಬ್ಲೂ ಕಲರ್ ಸಿಗತ್ತೆ, ಅದ್ರೊಳಗೂ ನಿಮ್ಗೆ ನಾರ್ಮಲ್ ಸ್ಟೇರಿಂಗ್ ಮತ್ತೆ ಪವರ್ ಸ್ಟೇರಿಂಗ್ ಸಿಗತ್ತೆ. ಅಪಾರ್ಟ್ ಫ್ರಮ್ ದಿಸ್ ನಮ್ದು ನ್ಯೂ ವರ್ಷನ್ ಅಂತ ಹೇಳಿ ಇಲ್ಲಿ ನಿಮ್ಗೆ ಪೋಸ್ಟರ್ ನೀವು ಕಾಣ್ತೈತಿ ನೋಡ್ರಿ, ಮೇಲ್ಗಡೆ ನೋಡ್ಬೋದು. ನಮ್ದು ಈಗ ಪ್ರೈಮ್ ಮಾಡೆಲ್ ಗಾಡಿಗಳಿವು, ಪ್ರೈಮಾ G3 ಅಂತ ಹೇಳಿ. ಅದ್ರೊಳಗಡೆ ರೆಡ್ ಕಲರ್ ಗಾಡಿ ಸಿಗತ್ತೆ ಸರ್. ಅದ್ರೊಳಗೂ ನಿಮ್ಗೆ 2 ವೀಲ್ ಡ್ರೈವ್ 4 ವೀಲ್ ಡ್ರೈವ್ ವಿತ್ ಪವರ್ ಶೇರಿಂಗ್ ಸಿಗತ್ತೆ. ಓಕೆ, ಸೊ ಈ ತರ ನಿಮ್ಗೆ ಡಿಫ್ರೆಂಟ್ ವೆರೈಟಿ ಗಾಡಿಗಳು ಒಂದೇ ಮಾಡೆಲ್ ಅಲ್ಲಿ ಸಿಗ್ತವೆ, ಒಂದೇ HP. ಇದು 40 HP ಟ್ರ್ಯಾಕ್ಟರ್ ಬರುತ್ತೆ ನಿಮ್ಗೆ. 43 to 44 HP ಕ್ಯಾಟಗರಿವರೆಗೂ ನಿಮಗೆ ಇದು ಕೆಪಾಸಿಟಿಯನ್ನು ನಿಮಗೆ ಪ್ರೊವೈಡ್ ಮಾಡುತ್ತೆ. ಇದ್ರೊಳಗೆ ನಾರ್ಮಲ್ ಸ್ಟೇರಿಂಗ್ ನೀವು ಏನಾದರೂ ಟ್ರ್ಯಾಕ್ಟರ್ ನೀವು ತೊಗೊಳ್ತೀರಿ ಅಂತಂದ್ರೆ ನಿಮಗೇನಿರೋದಲ್ಲ 4+1 ಲೋ ಗೇರ್ ಒಳಗೆ, 4+1 ಹೈ ಗೇರ್ ಒಳಗೆ, ಅಂದರೆ 8+2 ಗೇರ್ ಬಾಕ್ಸ್ ಇರುತ್ತೆ ಇದಕ್ಕೆ. ಮತ್ತು ಸಿಂಗಲ್ PTO ಇರುತ್ತೆ ಸರ್. ಓಕೆ, ಇದೇ ಟ್ರ್ಯಾಕ್ಟರ್ ಒಳಗಡೆ ನೀವು ಪವರ್ ಶೇರಿಂಗ್ ಟ್ರ್ಯಾಕ್ಟರ್ ತೊಗೊಂಡ್ಬಿಟ್ರೆ ಅವಾಗ ಏನಾಗುತ್ತಲ್ಲ 8+2 ಟ್ರ್ಯಾಕ್ಟರ್ ಗೇರ್ ಬಾಕ್ಸೇ ಇರುತ್ತೆ. ಬಟ್ ನಿಮ್ಗೆ ಇಲ್ಲಿ ಡ್ಯೂಯಲ್ PTO ಬರುತ್ತೆ, MS PTO ಮತ್ತು ರಿವರ್ಸ್ PTO ಬರುತ್ತೆ. MS PTO ನೀವು ಯೂಸ್ ಮಾಡಿದಾಗ ಏನಾಗುತ್ತೆ ರೀ, ನಿಮಗೆ ನೀವು ಯಾವ ಗೇರ್ ರೇಂಜ್ ಯೂಸ್ ಮಾಡ್ತಿರಲ್ಲ ಅದ್ರ ತಕ್ಕಂಗೆ ನಿಮ್ಗೆ ಸ್ಪೀಡ್ ವೇರಿಯಂಟ್ ಸಿಗುತ್ತೆ. ಎಕ್ಸ್ಪೆಷಲಿ ನಿಮ್ಗೆ ಇದು ರಾಶಿ ಮಷಿನ್ ಕನೆಕ್ಟ್ ಮಾಡಿದಾಗ, ಪಂಪ್ ಸೆಟ್ ಕನೆಕ್ಟ್ ಮಾಡಿದಾಗ, ಪ್ಲಸ್ ನೀವು ಗಿರಣಿ ರನ್ ಮಾಡ್ಬೇಕಂತಂದ್ರೆ ಅಥವಾ ನೀವು ಜನರೇಟರ್ ರನ್ ಮಾಡ್ಬೇಕಂತಂದ್ರೆ ಅವಾಗ ನಿಮ್ಗೆ ಹೈಯರ್ ಔಟ್ಪುಟ್ ಸಿಗತ್ತೆ ವಿತ್ ಲೆಸ್ಸರ್ ಫ್ಯೂಯಲ್ ಎಕಾನಮಿ. ಅದು ನಮ್ದು ಇದೇನಾಗುತ್ತಲ್ಲ, ಫ್ಯೂಯಲ್ ಕನ್ಸಂಪ್ಷನ್ ಭಾಳ ಕಡಿಮೆ ಇರುತ್ತೆ ಸರ್. ಈ HP ಟ್ರ್ಯಾಕ್ಟರ್ ಒಳಗೆ ನೀವು ಈಗ ಸದ್ಯ ಅವೈಲೇಬಲ್ ಮಾರ್ಕೆಟ್ ಒಳಗೆ ಯಾವ ಟ್ರ್ಯಾಕ್ಟರ್ ಅಲ್ಲ ಅವು ಕಂಪೇರ್ ಮಾಡಿದರೆ ಒನ್ ಆಫ್ ದ ಬೆಸ್ಟ್ ಮೈಲೇಜ್ ಕೊಡ್ತಕ್ಕಂತಹ ಟ್ರ್ಯಾಕ್ಟರ್ಗಳು ಸರ್. ಇದು 380 ಬಗ್ಗೆ ನಿಮ್ಗೆ ಹೇಳೋದಂದ್ರೆ. ಸೂಪರ್ ಪ್ಲಸ್ ಅಂದ್ರೆ ಏನ್ ಸರ್? ಸೂಪರ್ ಪ್ಲಸ್ ಅಂತಂದ್ರೆ ಮೊದಲೇ ಏನ್ ಬರ್ತಿತ್ತು ರೀ ಸರ್, ಹೈಡ್ರೋಮ್ಯಾಟಿಕ್ ಅಂಡ್ ನಾನ್ ಹೈಡ್ರೋಮ್ಯಾಟಿಕ್ ಅಂತ ಬರ್ತಿತ್ತು. ಸೊ ಅವಾಗ 38 HP 39 HP ಬರ್ತಿತ್ತು. ಸೊ ಇದನ್ನ 40 HP ಅಂತ ಹೇಳಿ ಇದನ್ನ ಮಾಡಿದಾಗ ಸೂಪರ್ ಪ್ಲಸ್ ಅಂತ ಹೇಳಿ ಒಂದು ಮಾಡೆಲ್ ಇದನ್ನ ಮಾಡಿತ್ತು. ಲಿಫ್ಟಿಂಗ್ ಕೆಪಾಸಿಟಿ ಏನು ಸರ್? ಲಿಫ್ಟಿಂಗ್ ಕೆಪಾಸಿಟಿ 1200 kg ಇರುತ್ತೆ ಸರ್. ಇದು ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ. ಮತ್ತೆ ಹಾರ್ಸ್ ಪವರ್ ಬಂದ್ಬಿಟ್ಟು 40 HP. ಫ್ಯೂಲ್ ಕೆಪಾಸಿಟಿ ಏನು ಸರ್? ಫ್ಯೂಲ್ ಕೆಪಾಸಿಟಿ ಇದ್ರದ್ದು 48 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಸರ್. 42 ಲೀಟರ್ಸು. ಮತ್ತೆ ಮೈಲೇಜ್ ಅದು ಹೆಂಗೆ ಸರ್? ಇದು ಮೈಲೇಜ್ ಐಷರ್ ಒಳಗೆ ನಿಮ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ನೀವು ಬೇಕಾದ್ರೆ ಫಾರ್ಮರ್ಸಿಗೆ ಭೇಟಿ ಆದ್ರೆ ನಿಮ್ಗೆ ಗೊತ್ತಾಗತ್ತೆ. ಸುಮಾರು ಜನ ನಮ್ಮ ಗಾಡಿಗಳನ್ನ ಲೈಕ್ ಮಾಡೋದು 4-5 ಕಾರಣಕ್ಕೆ. ಒಂದು, ರಗಡ್ ಟ್ರ್ಯಾಕ್ಟರ್. ರಗಡ್ ಅಂತಂದ್ರೆ ಭಾಳ ರಫ್ ಆ್ಯಂಡ್ ಟಫ್. ಓಕೆ, ಎಲ್ಲಾ ಕೆಲ್ಸಕ್ಕೂ ಬರುತ್ತೆ. ರೈಟ್ ಫ್ರಮ್ ನೀವು ಟೇಲರ್ ವರ್ಕ್ ತಗೊಳ್ರಿ, ನೇಗ್ಲ ಹೊಡೆಯೋದು ತಗೊಳ್ರಿ, ರೋಟಾವೇಟರ್ ತಗೊಳ್ರಿ, ಹರಗೋದು ತಗೊಳ್ರಿ, ಬಿತ್ತೋ ತಗೊಳ್ರಿ, ಎಲ್ಲಾ ಕೆಲ್ಸಕ್ಕೂ ಇದು ಅಪ್ಲಿಕೇಬಲ್ ಆಗತ್ತೆ. ಓಕೆ, ಆಮೇಲೆ ಈ ರೇಂಜಿನ ಗಾಡಿಗಳೊಳಗೆ ಇದು ನೀವು ಒಂದು ಇಯರ್ಲಿ ನೀವು ಕಂಪೇರ್ ಮಾಡಿದ್ರೆ 80,000 to 1 lakh rupees ವರೆಗೂ ಫ್ಯೂಯಲ್ ಸೇವಿಂಗ್ ಆಗುತ್ತೆ ಕಸ್ಟಮರ್ಗಳಿಗೆ. ಆನ್ ರೋಡ್ ಎಲ್ಲಿವರೆಗೂ ಮೈಲೇಜ್ ಕೊಡ್ಬೋದು ಸರ್? ಇದು ಆನ್ ರೋಡ್ ಅಂದ್ರೆ ರೋಡ್ ಮ್ಯಾಗ್ ಹೇಳ್ತಿರಲ್ಲ, ರೋಡ್ ಮ್ಯಾಗ್ ಅಂದ್ರೆ ನ್ಯೂ ಮಾಡೆಲ್ ಅಂದ್ರೆ ಜಸ್ಟ್ ಈಗ ನಾವು ಫ್ರೆಶ್ ಡೆಲಿವರಿ ಕೊಟ್ಟಿರ್ತೀವಲ್ಲ ಆ ಟ್ರ್ಯಾಕ್ಟರ್ಗಳು 8 ಕಿಲೋಮೀಟರ್ ಪರ್ ಲೀಟರ್ ಅಂತ ನಾವು ನಿಮಗೆ ಹೇಳ್ಬೋದು. ಬಟ್ ಇದೊಂದು 2-3 ಸರ್ವಿಸ್ ಆತಂತಂದ್ರೆ ಎಲ್ಲ ಇಂಜಿನ್ ಸೆಟ್ಟಿಂಗ್ ಎಲ್ಲ ಕರೆಕ್ಟ್ ಬಂದಾದ ನಂತರ ನಿಮ್ಗೆ 10ರಿಂದ 12 ಮಟ್ಟ ಫ್ಯೂಯಲ್ ಮೈಲೇಜ್ ಕೊಡುತ್ತೆ ಸರ್. ಹೆಂಗೆ ಇದನ್ನ ಯೂಸ್ ಆಗುತ್ತಾ? ಸೆಟ್ ಆಗ್ಬೇಕು ಸರ್, ಎಲ್ಲಾನು ಸೆಟ್ ಆಗ್ಬೇಕಲ್ಲ. ಸೆಟ್ ಆದ್ಮೇಲೆ ಆಗತ್ತೆ ಸರ್. ಟೈರ್ ಎಲ್ಲ ನಿಮ್ಮ ಕಂಪ್ನಿ ಬರ್ತಾವ ಸರ್? ಟೈರ್ ನೋಡ್ರಿ, ಎಲ್ಲಾ ಟ್ರ್ಯಾಕ್ಟರ್ ಒಳಗೂ ನಿಮ್ಗೆ ಗೊತ್ತಿರುತ್ತೆ ಟೈರ್ ಆಯಾ ಕಂಪ್ನಿದಿರಲ್ಲ, ಟೈರ್ ಕಂಪ್ನಿಗಳೇ ಬೇರೆ ಇರ್ತಾವ. ಓಕೆ, ಟ್ರ್ಯಾಕ್ಟರ್ ಎಲ್ಲರೂ ಅವ್ರವ್ರು ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸ್ಪೆಸಿಫಿಕ್ ಆಗಿ ಟೈರ್ ಬಂತು, ಆಮೇಲೆ ಇಲ್ಲಿ FIP ಪಂಪ್ ಬಂತು, ಆಮೇಲೆ ಬ್ಯಾಟ್ರಿ ಬಂತು, ಸ್ಟಾರ್ಟರ್ ಬಂತು, ಆಲ್ಟರ್ನೇಟರ್ ಬಂತು. ಇವೆಲ್ಲ ಏನಿದಾವಲ್ಲ ಅದಕ್ಕೆ ಸ್ಪೆಸಿಫೈಡ್ ಕಂಪ್ನಿಗಳಿರ್ತಾವೆ, ಅವ್ರು ಸಪ್ಲೈ ಮಾಡ್ತಿರ್ತಾರೆ. ಸೊ ಅದನ್ನ ವೆಂಡರ್ ಥ್ರೂ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂತಿರ್ತೀವಿ. ಸೊ ಟೈರ್ ಒಳಗಡೆ ನಿಮ್ಗೆ ನೋಡ್ರಿ ಸರ್, ಇದ್ರಾಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಅಂತಂದ್ರೆ ಅಪೋಲೋ ಟೈರ್ ಇದೆ ಸರ್. ಓಕೆ, ಅಪೋಲೋ ಟೈರ್ ಬರುತ್ತೆ. ಇದು
13 ಟೈರ್ ಅಂತೀವಿ ಸರ್. 13/6 × 28 ಅಂತ ಹೇಳಿ. ಹಾ. ಇದು ಅಪೋಲೋ ಟೈರ್ ಬರುತ್ತೆ, JK ಟೈರ್ ಬರುತ್ತೆ, ಸಿಯೆಟ್ ಟೈರ್ ಬರುತ್ತೆ, ಗುಡ್ಯಿಯರ್ ವಜ್ರಾ ಟೈರ್ ಬರುತ್ತೆ, MRF ಟೈರ್ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಇದು ಮಾಡೆಲ್ ಇದೆ ಟೈರ್ ಅಂತ ಏನಿಲ್ಲ ಸರ್, ಎಲ್ಲಾ ತರ ಸೈಜ್ ಸೇಮ್ ಇರುತ್ತೆ ಸರ್. ಸೈಜ್ ಸೇಮ್ ಇರುತ್ತೆ, ಬೇರೆ ಬೇರೆ ಕಂಪ್ನಿ ಬರುತ್ತೆ. ಇದು PTO ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು PTO ಇದೆ ಅಲ್ರಿ ಸರ್. ಇದು ಇಲ್ಲೇ PTO ಇಲ್ಲೇ ಶಾಫ್ಟ್ ಇರುತ್ತೆ ಸರ್. ಈ ಕವರ್ ತೆಗೆದ್ಬಿಟ್ಟು ನೀವು ರೋಟಾವೇಟರ್ ಆಗಲಿ ಅದರ್ ಇಂಪ್ಲಿಮೆಂಟ್ಸ್ ಲೈಕ್ ಗ್ರೇನ್ ಮಷಿನ್ಸು ಅವೆಲ್ಲ ನೀವು ಕನೆಕ್ಟ್ ಮಾಡ್ಕೋಬಹುದು. ಶಾಫ್ಟ್ ಥ್ರೂ ಕನೆಕ್ಟ್ ಆಗತ್ತೆ. ಇದೇನೈತಲ್ಲ 540 ಅಂದ್ರೆ ಇದು ನಾರ್ಮಲ್ ಸ್ಟೇರಿಂಗ್ ಇರೋದ್ರಿಂದ ಇದು 540 RPM ನಿಮಗೆ ಕೊಡುತ್ತೆ ಸರ್. ಪವರ್ ಸ್ಟೇರಿಂಗ್ ಬರ್ತದೆ ಸರ್. ಇದ್ರೊಳಗಡೆ ಪವರ್ ಶೇರಿಂಗ್ ಆಪ್ಷನ್ ಅದ. ಕಸ್ಟಮರ್ ಯಾರು ಪವರ್ ಶೇರಿಂಗ್ ಬೇಕಂತಾರಲ್ಲ ಅವ್ರಿಗೆ ಪವರ್ ಶೇರಿಂಗ್ ಆಪ್ಷನ್ ಕೊಡ್ತೀವಿ. ಪವರ್ ಶೇರಿಂಗ್ ಆಪ್ಷನ್ ಅಲ್ಲಿ ನಿಮ್ಗೆ ಡ್ಯೂಯಲ್ PTO MS PTO ಸಿಗತ್ತೆ ಸರ್. ರಿವರ್ಸ್ PTO ಸಿಗತ್ತೆ. MS PTO ಅಂತಂದ್ರೆ ನಿಮ್ಗೆ ಏನೈತಲ್ಲ, ನೀವು ಯಾವ ಗೇರ್ ರೇಂಜ್ ಒಳಗಡೆ ಹಾಕಿ ನೀವು ಡಿಪೆಂಡ್ ಅಪಾನ್ ಯುವರ್ ಇಂಜಿನ್ RPM, PTO RPM ಜಾಸ್ತಿ ಆಗತ್ತೆ ಸರ್. ಮತ್ತು ರಿವರ್ಸ್ PTO ಅಂತಂದ್ರೆ ಸಪೋಸ್ ನೀವು ರೋಟಾವೇಟ್ರ್ ಹೊಡಿಯುವಾಗ ಹೊಲದೊಳಗಡೆ ಎಲ್ಲದು ಹೊಲದಲ್ಲಿ ಕಸ ಎಲ್ಲ ಅದು ರೋಟಾವೇಟ್ರ್ ಸಿಕ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಕ್ಲೀನ್ ಮಾಡ್ಬೇಕಂದ್ರೆ ಮತ್ತೆ ನೀವು ಎತ್ತಬೇಕು, ಮ್ಯಾನ್ಯುವಲಿ ತೆಗಿಬೇಕು, ರಿವರ್ಸ್ ತಿರುಗಿಸ್ಬೇಕು ಅಂತ ಇರುತ್ತೆ. ಇದನ್ನ ಮೇಲೆ ಎತ್ಬಿಟ್ಟು ರಿವರ್ಸ್ ಗೇರ್ ಹಾಕ್ಬಿಟ್ರೆ ಆಟೋಮೆಟಿಕ್ಲಿ ಅದು ಕ್ಲಿಯರ್ ಆಗಿ ಏನಾಗ್ಬಿಡುತ್ತೆ, ಕೆಳಗೆ ಬಿದ್ದುಬಿಡುತ್ತೆ. ಸೊ ನಿಮ್ಗೆ ಆಪರೇಷನ್ಸ್ ಭಾಳ ಈಸಿ. ಸೊ ಸಿಂಗಲ್ ಆಗಿ ಒಬ್ಬ ವ್ಯಕ್ತಿ ಇದ್ದಂದ್ರೆ ನೀವು ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ಬೋದು. ಹಿಂಗಾಗಿರ್ತದೆ ಸರ್. ಪ್ರೈಸ್ ಏನು ಬರುತ್ತೆ ಸರ್ ಇದು? ಸರ್ ಇದು ಪ್ರೈಸ್ ಏನಿದೆ ಅಲ್ಲ ಸರ್, ಇದ್ರೊಳಗೆ ಮಾಡೆಲ್ ವೈಸ್ ಅಂದ್ರೆ ನಿಮ್ಗೆ ಪ್ರೈಸ್ ಸ್ವಲ್ಪ ವೇರಿಯಂಟ್ ಡಿಫ್ರೆಂಟ್ ಆಗತ್ತೆ ಸರ್. ಇದ್ರಾಗ ನಾರ್ಮಲ್ ಸ್ಟೇರಿಂಗ್ ಮತ್ತೆ ಪವರ್ ಸ್ಟೇರಿಂಗ್ ಅಂತ ಎರಡು ಸಿಗತ್ತಲ್ಲ. ನಾರ್ಮಲ್ ಸ್ಟೇರಿಂಗ್ ಟ್ರ್ಯಾಕ್ಟರ್ ನೀವು ತೊಗೊಂಡ್ರೆ ಆನ್ ರೋಡ್ ಪ್ರೈಸ್ ಸಮ್ವೇರ್ ಅರೌಂಡ್, ಈಗೆಲ್ಲ GST ಕಡಿಮೆ ಆಗಿರೋದ್ರಿಂದ ಸಮ್ವೇರ್ ಅರೌಂಡ್ 640 to 660 ಈ ರೇಂಜ್ ಒಳಗಡೆ ನಿಮ್ಗೆ ಆನ್ ರೋಡ್ ಪ್ರೈಸ್ ಸಿಗ್ತಾವ ಸರ್. ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಸರ್ ಆ ರೇಂಜ್ ಅಲ್ಲಿ ಸಿಕ್ಕರೆ. GST ಕಡಿಮೆ ಆಗಿದ್ರೆ ಹೌದೌದು. ಮೊದಲು ಇವೇ ಗಾಡಿಗಳು 680 ಮತ್ತೆ ಪವರ್ ಸ್ಟೇರಿಂಗ್ಗಳು 7 lakh ವರೆಗೂ ಪ್ರೈಸ್ ಬರ್ತಿತ್ತು. ಈಗ ಅದು ರೆಡ್ಯೂಸ್ ಆಗಿಬಿಟ್ಟು 640 660 ಈ ರೀತಿ ನಿಮ್ಗೆ ರೆಡ್ಯೂಸ್ಡ್ ರೇಟ್ ಒಳಗೆ ಸಿಗತ್ತೆ ಸರ್. ನಿಮ್ಮ ಶೋರೂಮ್ ಅಡ್ರೆಸ್ ಹೇಳಿ ಸರ್. ನಾನು ಬಸವರಾಜ್ ನುಗ್ಗೇಕೆರೆ ಅಂತ ಹೇಳಿ. ನಮ್ಮ ಶೋರೂಮ್ ಹೆಸರು ಬಿರ್ಡಿ ಮೋಟರ್ಸ್ ಅಂತ ಹೇಳಿ. ನಮ್ಮದು ಇಲ್ಲಿ ಗದಗೊಳಗೂ ಶೋರೂಮ್ ಅದ ರೀ. ಇಲ್ಲಿ ಹಿಂದ್ಗಡೆ ವರ್ಕ್ಶಾಪ್ ಅದ, ಫುಲ್ ಫ್ಲೆಜ್ಡ್ ಎಲ್ಲ ನಿಮಗೆ ಸರ್ವಿಸ್ದು ಎಲ್ಲ ಸ್ಪೇರ್ಸ್ ಅವೈಲೇಬಿಲಿಟಿ ಐತೆ ನಮ್ಮ ಹತ್ರ. ಓಕೆ, ಸುಮಾರು ಜನ ನಮ್ಮ ಸರ್ವಿಸ್ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಸಾಕಷ್ಟು ಜನ ಈವನ್ ನೀವು ಹೊಸ ಟ್ರ್ಯಾಕ್ಟರ್ ಅಷ್ಟೇ ಅಲ್ಲ, ಓಲ್ಡ್ ಟ್ರ್ಯಾಕ್ಟರ್ ನೀವು ತೊಗೊಂಡು ಬಂದರೂ ಸಹಿತ, ಈವನ್ 30-40 ಇಯರ್ಸ್ ಓಲ್ಡ್ ಟ್ರ್ಯಾಕ್ಟರ್ ತಂದು ಕೊಟ್ಟರು ಸಹಿತ ಅದನ್ನ ಕಂಡೀಷನ್ ಮಾಡಿ ನಿಮ್ಗೆ ವರ್ಕೇಬಲ್ ಕಂಡೀಷನ್ ಮಾಡಿಕೊಡುವಂಥದ್ದು ನಮ್ದು ಕೆಪಾಬಿಲಿಟಿ ಅದ. ಫುಲ್ ಪ್ಲೇಟ್ ಸಾಮಾನು ಸಿಗ್ತಾವೆ. ಬಟ್ ಅಕಸ್ಮಾತ್ ಯಾವುದೇ ಸಾಮಾನು ಇನ್ ಕೇಸ್ ನಾನ್ ಅವೈಲೇಬಿಲಿಟಿ ಇದ್ದರೂ ಅದನ್ನು ನಾವು ಕಂಪ್ನಿಗೆ ಆರ್ಡರ್ ಮಾಡಿ ಆನ್ ರೋಡ್ ಅಂತೇಳಿ ವೆಹಿಕಲ್ ಬ್ರೇಕ್ ಡೌನ್ ಆಗಿದೆ ಅಂತ ಹೇಳಿ ತರಿಸ್ಬಿಟ್ಟು ನಿಮಗೆ ನಾವು ಗಾಡಿನ ರೆಡಿ ಮಾಡಿ ಕೊಡ್ತೀವಿ. ಮತ್ತು ನಮ್ಮದು ನರಗುಂದೊಳಗೂ ಶೋರೂಮ್ ಅದ ರೀ. ಅಲ್ಲಿಯೂ ನಾವು ಕಸ್ಟಮರ್ಗೆ ಸರ್ವಿಸ್, ನಾವು ನರಗುಂದಕ್ಕೆ ಕೊಟ್ಟಂಥ ಕಸ್ಟಮರ್ಗಳಿಗೆ ಅಲ್ಲಿಯೂ ಕೂಡ ನಾವು ಅವರಿಗೆ ಸರ್ವಿಸ್ ಅಲ್ಲೇ ಕೊಡ್ತೀವಿ ನಮ್ಮ ಶೋರೂಮಿಗೆ ತರಿಸ್ಬಿಟ್ಟು. ಅಂದರೆ ಕಸ್ಟಮರ್ಗೆ ಅಲ್ಲಿಂದ ಇಲ್ಲಿವರೆಗೂ 60 ಕಿಲೋಮೀಟರ್ ಬಂದು ಹೋಗೋದು ಸುಮಾರು ಖರ್ಚಾಗ್ತೈತೆ ರೀ. ಆ ಕಸ್ಟಮರ್ ದುಡ್ಡು ಉಳಿಸ್ಬೇಕು ಅಂತೇಳಿ ನಾವು ಕಸ್ಟಮರ್ಗೆ ಅಲ್ಲೂ ಸರ್ವಿಸ್ ಕೊಡ್ತೀವಿ. ರೋಣ ತಾಲೂಕು ನಾವು ಆಪ್ರೇಟ್ ಮಾಡೋದ್ರಿಂದ ರೋಣ ತಾಲೂಕು ಒಳಗಡೆ ನಾವು ಔಟ್ಲೆಟ್ ಮಾಡಿಲ್ಲ ಇನ್ನೋರ್ಗೆ, ಬಟ್ ಔಟ್ಲೆಟ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದೀವಿ. ಬಟ್ ಅಲ್ಲಿ ಏನಾಗ್ತೈತಲ್ಲ, ಈಗ ನಾವು ಕಸ್ಟಮರ್ಗೆ ಡೋರ್ ಸ್ಟೆಪ್ ಸರ್ವಿಸ್ ಕೊಡ್ತೀವಿ. ಅವ್ರ ಮನೆಗೆ ಹೋಗ್ಬಿಟ್ಟು ಸರ್ವಿಸ್ ಕೊಟ್ಟು ಅವ್ರದ್ದು ವೆಹಿಕಲ್ ಸರ್ವಿಸ್ ಕಂಪ್ಲೀಟ್ ಮಾಡಿ ಬರ್ತದೆ ಸರ್. ನಿಮಗೆ ಬೇಕಂತಂದ್ರೆ ನೀವು ನಮ್ಮ ಪಾರ್ಟ್ಸು ತೋರಿಸ್ತೀನಿ. ನೀವು ಅಲ್ಲಿ ಒಳಗಡೆ ಬಂದು ನಮ್ಮ ಸರ್ವಿಸ್ ಔಟ್ಲೆಟ್ ಒಳಗೆ ನೋಡ್ರಿ, ಪಾರ್ಟ್ಸ್ ಅವೈಲೇಬಿಲಿಟಿ ಎಲ್ಲ ನಿಮಗೆಲ್ಲ ಕಾಣಿಸ್ಕೊಡ್ತೀನಿ. ನಮಸ್ಕಾರ ರೀ. ನಮಸ್ತೆ ಸರ್. ಗಾಡಿ ಸರ್ವಿಸ್ ಮಾಡ್ಸಕ್ ಬಂದಿರಿ? ಹ್ಞೂ ಸರ್. ಐಷರ್ ಟ್ರ್ಯಾಕ್ಟರ್ 380. ಹ್ಞೂ ರೀ ಸರ್. ಐಷರ್ ಟ್ರ್ಯಾಕ್ಟರ್ ತೊಗೊಂಡು ಎಷ್ಟು ವರ್ಷ ಆತ್ರಿ ಇದು? ಈಗ ನಾವು ತೊಗೊಂಡ್ರಿ ಈಗ 2 ವರ್ಷ ಆತ್ರಿ. 2.5 ವರ್ಷ ಹಾಕಂತ್ರಿ ತೊಗೊಂಡ್ರಿ. ಮೊದಲು ಸೆಕೆಂಡ್ ತೊಗೊಂಡ್ರಿ. ಓಕೆ.
ಮತ್ತೆ ಏನ್ ಎದ್ರ ಸಂಬಂಧ ತಗೊಂಡ್ರಿ ಇದನ್ನ ಯಾಕೆ ಏನಿಲ್ರಿ ಒಟ್ಟು ಹೊಲ ಬದುಕ್ ಮಾಡಕ್ರಿ ಆಮೇಲೆ ಈಗ ಎತ್ತಿಂದ ಕಮ್ಮ ಆತಲ್ರಿ ಹಾ. ಈಗ ಮತ್ತ ಎತ್ತಿಗಾರಿಗೆ ಮತ್ತೆ ಇಲ್ಗುಳ ಕೆಲಸ ಆಗಲ್ತಂದು ಗಾಡಿ ತಗೊಂಡು ನಾವು ಬಿತ್ತದು ಹರಗೋದು ಮಾಡ್ತೀವಿ. ಇದ ಟ್ರ್ಯಾಕ್ಟರ್ ಯಾಕೆ ತಗೋಬೇಕಂತ ಯಾಕೆ ಅನಿಸ್ತು? ಸ್ವಲ್ಪ ಮೈಲೇಜ್ ಬರ್ತೈತಿ. ಹಾ ಮೈಲೇಜಿಗೆ ಅನುಕೂಲ ಐತ್ರಿ. ಮೈಲೇಜಿಗೆ ಸ್ವಲ್ಪ ಗಾಡಿಗೆ ಗ್ರಿಪ್ ಐತ್ರಿ, ಇಲ್ಲ ಒಟ್ಟು ಹೋಗಕ್ರಿ, ಟೇಲರ್ ವರ್ಕಿಗೆ ಎಲ್ಲದಕ್ಕೂ ಅನುಕೂಲ ಐತಿ. ಹಂಗಂದ್ರೆ ಮೈಲೇಜ್ಗೋಸ್ಕರ ಮೈಲೇಜಿಗೆ ರೀ, ಆಮೇಲೆ ಎಲ್ಲದಕ್ಕೂ ಸ್ವಲ್ಪ ವರ್ಕಿಗೆ ಅನುಕೂಲ ಐತಿ. ಅತಿ ದೊಡ್ಡದೈತಿ, ಸಣ್ಣ ಮೀಡಿಯಂ ನಮ್ಗೆ ಅನುಕೂಲ ರೀ. ಹೌದನ್ರಿ. ನೀವು ಯಾವ ತರ ಕೆಲಸ ಮಾಡ್ತೀರಿ ಇದ್ರಾಗ ನಾವು ಬಿತ್ತದು ಮಾಡ್ತೀವಿ, ಹರಗೋದು ಮಾಡ್ತೀವಿ, ನೆಗಲ ರೀ, ರೂಟರ್ ರೀ, ಹಾ ಅಷ್ಟು ಮಾಡ್ತೀವಿ. ಹೌದನ್ರಿ. ಎಲ್ಲಿ ಮಟ ಮೈಲೇಜ್ ಅದು ಬರ್ಬೋದ್ರಿ ಇದು? ಇದು ನೋಡ್ರಿ ಎಕರೆಕ್ರಿ 1.5 2 ಲೀಟರ್ ಕೊಡ್ತು ನೋಡ್ರಿ ಎಕರೆ. ಏನಾರ ಪ್ರಾಬ್ಲಮ್ ಅದು ಏನಿಲ್ಲ, ಏನೇ ಪ್ರಾಬ್ಲಮ್ ಏನ್ ಮಾಡಿದ್ರಿ, ಏನ್ ಮೈನೇರ್ ಅಷ್ಟು ಬರ್ತಾವ್ರಿ. ಮತ್ತೆ ಏನ್ ಡೈನಾಮಿಕ್ಗಳು ಇದಾಗೋರಿ, ಆಯಿಲ್ ಚೇಂಜ್ ಮಾಡ್ಸೋರಿ, ಸಣ್ಣ ಪುಟ್ಟವು ಏನ್ ಇಷ್ಟ ರೀ. ಮೈನೇರ್ ಎಷ್ಟು ಒಂದ್ 6 ತಿಂಗಳಿಗೆ ಒಂದ್ ಸರ್ವಿಸ್ ಮಾಡಿಸ್ತೀರಿ? ಇಲ್ರಿ, ನಾವು ಗಾಡಿ ಯೂಸ್ ಮಾಡ್ದಂಗಲ್ರಿ. ಹಾ ಈಗ ಏನ್ರಿ ತಾಸ್ ಕಟ್ಲಿ ಓಡ್ತಲ್ರಿ, ತಾಸಿನ ಮ್ಯಾಗ ಲೆಕ್ಕ ರೀ. ಒಂದ್ 300 ತಾಸು ಆತಲ್ರಿ, ಬಂದ್ ಆಯಿಲ್ ಚೇಂಜ್ ಮಾಡ್ಕೊಡ್ತೀವಿ. ಹಾ ತಾಸಿನ ಮ್ಯಾಗ ರೀ. ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮೇಂಟೈನ್ ಮಾಡ್ರಿ ಚಲೋ ಐತ್ರಿ. ಹಾ ಆಯ್ತು ಸರ್, ಥ್ಯಾಂಕ್ ಯು.